ಪಾರದರ್ಶಕತೆ ಮತ್ತು ಸಮರ್ಪಕ ಅಭಿವೃದ್ಧಿಗಾಗಿ ಆಡಳಿತ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಸ್ಥಾಪಿತವಾಗಿರುವ ಗ್ರಾಮ ಪಂಚಾಯಿತಿಗಳಿಗೆ ಅನುದಾನಗಳಿಲ್ಲದೆ ಮತ್ತು ಜನಪ್ರತಿನಿಧಿಗಳ ಆಯ್ಕೆ ಇಲ್ಲದೆ ಅತಂತ್ರ ಸ್ಥಿತಿಗೆ ಬಂದು ತಲುಪಿವೆ. ಚಳ್ಳಕೆರೆ ತಾಲೂಕಿನಲ್ಲಿ 40 ಗ್ರಾಮ ಪಂಚಾಯಿತಿಗಳಿವೆ. 2025-26ನೇ ಕೊನೆಯ ಆರ್ಥಿಕ ವರ್ಷಕ್ಕೆ ಬರಬೇಕಿದ್ದ 15ನೇ ಹಣಕಾಸು ಅನುದಾನ ಬಿಡುಗಡೆ ಆಗಿಲ್ಲ. ಇನ್ನು 2026-27ನೇ ವರ್ಷಕ್ಕೆ ಆರಂಭ ಆಗಿರುವ 16ನೇ ಹಣಕಾಸು ಅನುದಾನ ಆಗಸ್ಟ್ ತಿಂಗಳಾದರೂ ಇನ್ನೂ ಕೊಟ್ಟಿಲ್ಲ. ಮೇಲಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ವಿಳಂಬವಾಗಿ ಜನಪ್ರತಿನಿಧಿಗಳು ಆಯ್ಕೆ ಇಲ್ಲದೆ ಕಾರಣ 16ನೇ ಹಣಕಾಸು ಅನುದಾನ ಬಿಡುಗಡೆ ಆಗಿಲ್ಲ. ಇದರಿಂದಾಗಿ ಗ್ರಾಮ ಪಂಚಾಯಿತಿಗಳ ನಿರ್ವಹಣೆ ಕಷ್ಟವಾಗಿದೆ. ಕುಡಿಯುವ ನೀರಿನ ಮೋಟಾರ್ ರಿಪೇರಿ, ವಿದ್ಯುತ್ ಪರಿಕರಗಳ ಖರೀದಿ, ಕಸ ಸಂಗ್ರಹ ವಾಹನಗಳಿಗೆ ಪ್ರತಿದಿನ 500 ರೂಪಾಯಿನಂತೆ ಡೀಸೆಲ್ ಖರೀದಿ ಸೇರಿ 2 ವರ್ಷಗಳಿಂದ ಎಲ್ಲವೂ ಕೈಗಳ ಸಾಲ ಮಾಡಿಕೊಂಡು ಪಂಚಾಯಿತಿ ನಡೆಸುವುದು ಕಷ್ಟವಾಗಿದೆ ಎನ್ನುವುದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ನೋವಾಗಿದೆ. ಕರ ವಸೂಲಿ ಕುಂಠಿತ. 40 ಗ್ರಾಮ ಪಂಚಾಯಿತಿ ಹಂತದಲ್ಲಿ ನಿರೀಕ್ಷಿತ ಕರ ವಸೂಲಿ ಆಗುತ್ತಿಲ್ಲ. 2025ರಲ್ಲಿ ಸಂಗ್ರಹ ಆಗಬೇಕಿದ್ದ 26 ಕೋಟಿ 75 ಲಕ್ಷ ಹಳೆ ಬಾಕಿ ಉಳಿದುಕೊಂಡಿದೆ. 2026 ಆರ್ಥಿಕ ವರ್ಷದ ವಸೂಲಿ ಆಗಬೇಕಿದ್ದ 7.22 ಕೋಟಿಯಲ್ಲಿ ಕೇವಲ 1.66 ಕೋಟಿಯ ಶೇಕಡ 22ರಷ್ಟು ಮಾತ್ರ ವಸೂಲಿ ಆಗಿದೆ. ಸಕಾಲಕ್ಕೆ ಮಳೆ ಬೆಳೆ ಇಲ್ಲ. ಸರ್ಕಾರದಿಂದ ಜನರಿಗೆ ಯಾವುದೇ ಯೋಜನೆಗಳಿಲ್ಲ. ಕಂದಾಯ ಕಟ್ರಿ ಅಂತ ಯಾರಾದ್ರೂ ಮನೆ ಬಾಗಿಲಿಗೆ ಬರಲಿ, ನೀವೇ ಏನಾದರೂ ಇದ್ರೆ ಕೊಟ್ಟು ಹೋಗ್ರಿ ಅಂತ ಪಂಚಾಯಿತಿ ಸಿಬ್ಬಂದಿ ಮೇಲೆ ಸಾರ್ವಜನಿಕರು ರೇಗಾಡ್ತಾರೆ ಎನ್ನುವುದು ಸಬೂಬು ಪಂಚಾಯಿತಿ ಅಧಿಕಾರಿಗಳ ಮೇಲಾಧಿಕಾರಿಗಳಿಗೆ ಹೇಳುವ ಮಾತಾಗಿದೆ. ಪಂಚಾಯಿತಿಯಲ್ಲಿ ಖಾಲಿ ಇರುವ ಜವಾನ, ಜಡಮಾಲಿ, ಬಿಲ್ ಕಲೆಕ್ಟರ್, ನೀರ್ಗಂಟೆ ಹುದ್ದೆಗಳಿಗೆ ಬಹು ವರ್ಷಗಳಿಂದ ನೇಮಕಾತಿ ನಡೆದಿಲ್ಲ. ಒಬ್ಬೊಬ್ಬರು 2 ಹುದ್ದೆ ಕೆಲಸ ಮಾಡಿ ಪರಿಸ್ಥಿತಿ ಇದೆ. ಜವಾನನಿಗೆ ಮಾಸಿಕ 15,000, ನೀರ್ಗಂಟೆಗೆ 18,000, ಜಾಡುಮಾಲಿಗೆ 18,000 ನೀಡಲಾಗುತ್ತಿದೆ. ಈವರೆಗೂ 10 ತಿಂಗಳ ಗಟ್ಟಲೆ ವೇತನ ಬಾಕಿ ಉಳಿಸಿಕೊಂಡಿದ್ದಾರೆ. ಇನ್ನು ನಿವೃತ್ತಿ ಆಗಿರುವ ಜಾಡಮಾಲಿ ಜವಾನರಿಗೆ ಕೊನೆಯಲ್ಲಿ ಕೊಡಬೇಕಾಗಿರುವ ಇಡಗಂಟು ಹಣವು ನೀಡದೆ ಸರ್ಕಾರಕ್ಕೆ ನಿವೃತ್ತಿದಾರರು ಈ ಶಾಪ ಹಾಕುತ್ತಿದ್ದಾರೆ. ಕೂಲಿ ಕೆಲಸ ನೋಡುತ್ತಿಲ್ಲ. ಗ್ರಾಮೀಣ ಹಂತದಲ್ಲಿ ದುಡಿಯುವ ಕೂಲಿ ಕಾರ್ಮಿಕರಿಗೆ ಆಶ್ರಯವಾಗಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಮಾಡಲಾಗುತ್ತಿತ್ತು. ಇಲ್ಲಿ ದುಡಿಯುವ ಕಾರ್ಮಿಕರಿಗೆ ಜಾಬ್ ಕಾರ್ಡ್ ಆಧಾರವಾಗಿ ವಾರಕ್ಕೊಮ್ಮೆ ಬಟವಾಡಿ ಮಾಡುವುದು ಇತ್ತು. ಈಗ VB ರಾಮ್ಜಿಯಾಗಿ ಬದಲಾವಣೆಯಾದ ಕೂಲಿ ಕಾರ್ಮಿಕರಿಗೆ ನೇರವಾಗಿ ಉಪ ಖಜಾನೆಯಿಂದ ಫಲಾನುಭವಿಗಳಿಗೆ ಕಾರ್ಮಿಕರಿಗೆ DBT ಮೂಲಕ ಕೂಲಿ ಹಣ ತಲುಪುವಂತೆ ಮಾಡಲಾಗಿದೆ. ಆದರೆ 1 ವಾರದ ಬಟವಾಡಿ ಪಡೆಯಲು 22 ದಿನಗಳ ಕಾಲ ಕಾರ್ಮಿಕರು ಪಂಚಾಯಿತಿಗೆ ಅಲೆದಾಡುವ ಪರಿಸ್ಥಿತಿ ಉಂಟಾಗಿದೆ. ಕಾರ್ಮಿಕರು ಕೇಳಿದ ತಕ್ಷಣ NMR ತೆಗೆದು ಕೆಲಸ ಕೊಡುವ ವ್ಯವಸ್ಥೆ ಇಲ್ಲ. ಹೂಳು ಎತ್ತುವ ಕೆಲಸಗಳು ಮಾದರಿ ಬದಲಾವಣೆ ಮಾಡಲಾಗಿದೆ. ಒಂದೊಂದು ಪಂಚಾಯಿತಿಯಲ್ಲಿ ಕನಿಷ್ಠ 1,000 ಜಾಬ್ ಕಾರ್ಡ್ಗಳು ನವೀಕರಣ ಆಗಿಲ್ಲ.